ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ನನ್ನ ಹೊಸ ಚಾನಲ್ ಐತಿಹಾಸಿಕ ದರ್ಶನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ಇವತ್ತು ನಿಮಗೆ ಬನ್ನೇರುಘಟ್ಟದ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೀನಿ. ಬನ್ನಿ, ಪೂರ್ತಿ ವಿಡಿಯೋ ನೋಡಿ ಮತ್ತು ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ನಾನು ದೇವಸ್ಥಾನ ಹತ್ರ ಬರ್ತಾ ಇದ್ದೀನಿ. ಇದು ಬನ್ನೇರುಘಟ್ಟ ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಇದು ಬೆಂಗಳೂರಿಂದ 27 ಕಿಲೋಮೀಟರ್ ದೂರದಲ್ಲಿದೆ. ಆನೇಕಲ್ ತಾಲೂಕು. ಜಿಗಣಿ ಮುಖಾಂತರ ಆನೇಕಲ್ಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ಬನ್ನೇರುಘಟ್ಟ ನಿಮಗೆಲ್ಲ ಗೊತ್ತಿರುವಂಥ ಸ್ಥಳನೇ. ಬನ್ನಿ, ಈಗ ದೇವಸ್ಥಾನದ ಆವರಣದಲ್ಲಿದ್ದೇವೆ. ನೋಡಿ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ. ಅಲ್ಲಿ ಬೋರ್ಡ್ ಇದೆ ನೋಡಿ, ಶ್ರೀ ಚಂಪಕ ರಾಮಸ್ವಾಮಿ ದೇವಾಲಯ, ಚಂಪಕಧಾಮ ಸ್ವಾಮಿ ದೇವಾಲಯ ತುಂಬ ದೊಡ್ಡದಾಗಿದೆ. ಇದು ಮೊದಲನೇ ರಾಜಗೋಪುರ, ಮೇನ್ ಎಂಟ್ರೆನ್ಸ್ ಗೇಟ್ ಇದು. ಈ ದೇವಸ್ಥಾನದ ಇತಿಹಾಸ ಏನು ಅಂತ ತಿಳ್ಕೊಳ್ಳೋದಾದರೆ, ಇದ್ರ ಹೆಸರು ಹೇಗೆ ಬಂತು, ಚಂಪಕಧಾಮ ಸ್ವಾಮಿ, ಡಿಫ್ರೆಂಟ್ ನೇಮ್. ಏಕೆಂದರೆ ಇದು ಆಗಿನ ಕಾಲದಲ್ಲಿ ಇದರ ಸುತ್ತಲೂ ಚಂಪಕ ವೃಕ್ಷಗಳು ಯಥೇಚ್ಛವಾಗಿ ಬೆಳೆದಿರುತ್ತೆ ಮತ್ತು ಆ ಚಂಪಕ ಹೂಗಳನ್ನೇ ಈ ಸ್ವಾಮಿಗೆ ಅಲಂಕಾರ ಮಾಡಲಾಗಿರುತ್ತೆ. ಆದ್ದರಿಂದ ಇದಕ್ಕೆ ಚಂಪಕಧಾಮ ಸ್ವಾಮಿ ಎಂಬ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಮಹಾನ್ ಋಷಿಮುನಿಗಳು ಮತ್ತು ಸಂತರು ಧ್ಯಾನ ಮಾಡಿದಂಥ ಜಾಗ ಇದು ಅಂತಲೂ ಹೇಳಲಾಗುತ್ತೆ. ಸರಿಸುಮಾರು 12ನೇ ಶತಮಾನದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿರ್ಬೋದು ಅಂತ ಇಲ್ಲಿನ ಶಾಸನಗಳು ಹೇಳ್ತವೆ. ಬೇಕಾದ್ರೆ ನೋಡಿ, ಇಲ್ಲಿ ಶಾಸನಗಳು ಇವೆ ನೋಡಿ, ಕೆಳಗೇನೋ ಬರೆದಿದ್ದಾರೆ. ರಾಜಾರಾಮ್ ಏನಂತ ನನಗೆ ಓದಲಿಕ್ಕಾಗಲಿಲ್ಲ. ನಿಮಗೆಲ್ಲಾದರೂ ಓದಲಿಕ್ಕಾದರೆ ನನಗೆ ತಿಳಿಸಿ. ಬನ್ನಿ, ಇಲ್ಲೊಂದು ತಮಿಳಿನ ಶಾಸನ ಇದೆ. ಇದು ತಮಿಳಲ್ಲಿ ಬರೆದಿದೆ. ಏಕೆಂದರೆ ಇಲ್ಲಿ ಚೋಳರು ಕೂಡ ಆಡಳಿತ ನಡೆಸಿದ್ದಾರೆ. ಅವರು ಕೂಡ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಆದ್ದರಿಂದ ಇದು ತಮಿಳು ಶಾಸನ ಕೂಡ ಇಲ್ಲಿ ಕಾಣಬಹುದು ಮತ್ತು ಕನ್ನಡ ಶಾಸನ ಕೂಡ ಕಾಣ್ಬೋದು. ಇಲ್ಲಿ ಕನ್ನಡದಲ್ಲಿ ಹಳೆಯ ಕನ್ನಡದಲ್ಲಿ ಬರೆದಿದ್ದಾರೆ. ಅದೇನಂತ ಗೊತ್ತಿಲ್ಲ, ತುಂಬ ಇದೆ. ಈ ಥರ ಮೇಲಿಂದ ಕೆಳಗಿನವರೆಗೂ ಇದೆ ನೋಡಿ, ಇಲ್ಲೆಲ್ಲ ಇದೆ. ಇಲ್ಲೊಂದು ಕೆತ್ತನೆ ಇದೆ ನೋಡಿ, ಮೇಲಿಂದ ಅಲ್ಲಿ 3ನೇ ಕಲ್ಲಿಂದ ಕೆಳಗಿನವರೆಗೂ ಶಾಸನ ಇದೆ. ಇದು ಏನಂತ ನನಗೆ ಗೊತ್ತಿಲ್ಲ. ನಾನು ತುಂಬ ಹುಡುಕಾಡಿದೆ, ಎಲ್ಲೂ ಸಿಗಲಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ನೋಡಿ, ಇಲ್ಲೆಲ್ಲ ಪೂರ್ತಿ ಇದೆ. ಇದು ತಮಿಳು ಶಾಸನ. ಕೆಳಗೆ ಕೂಡ ಕನ್ನಡದಲ್ಲಿ, ಹಳೆ ಕನ್ನಡದಲ್ಲಿ ಬರೆದಿತ್ತು. ಇದು ತಮಿಳು ಶಾಸನ. ಇದು ರಾಜಗೋಪುರದ ಬಾಗಿಲೇ ಇದೆ ನೋಡಿ. ಈಗ ಇತ್ತೀಚೆಗೆ ಇದನ್ನು ರಿನೋವೇಟ್ ಮಾಡಿದ್ದಾರೆ. ಮೊದಲು ಈಗಿರಲಿಲ್ಲ. ಇದು ಇತ್ತೀಚೆಗೆ ಆಗಿರೋ ರಿನೋವೇಷನ್ನು. ಬನ್ನಿ, ಈಗ ದೇವಸ್ಥಾನದ ಕಡೆ ಹೋಗೋಣ. ಇದ್ರ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯಲ್ಲಿದೆ. ಅಂದರೆ ದ್ರಾವಿಡ ಶೈಲಿಯಲ್ಲಿ ಇದು ವಾಸ್ತುಶಿಲ್ಪವನ್ನು ಮಾಡಿದ್ದಾರೆ. ಚಂಪಕಧಾಮ ಸ್ವಾಮಿ ಅಂದರೆ ವಿಷ್ಣುವಿನ ಒಂದು ಹೆಸರು. ಅಂದರೆ ವಿಷ್ಣುವಿನ ಹೆಸರೇ ಚಂಪಕ. ವಿಷ್ಣುವಿನ ಮೂರ್ತಿನೇ ಇಲ್ಲಿರೋದು. ಒಂಥರ ಚನ್ನಕೇಶವನ ಮೂರ್ತಿ ಇದೆ ಒಳಗೆ. ಚನ್ನಕೇಶವನ ತಿರುಪತಿ ಬರುತ್ತಲ್ಲ, ಚನ್ನಕೇಶವನ ಮೂರ್ತಿ ಥರ ಇದೆ ನೋಡಿದಿ. ಇದು ಹಳೆಯದು, ಬಟ್ ರಿನೋವೇಷನ್ ಮಾಡಿರೋದ್ರಿಂದ ಎಷ್ಟು ಹೊಸದಾಗಿ ಕಾಣುತ್ತೆ. ರಾಜಗೋಪುರ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ನೋಡಿ. ಪಾದುಕೆಗಳು. ಇದು ವಿಷ್ಣುವಿನ ದೇವಸ್ಥಾನ ಆದ್ದರಿಂದ ನಾಮ ಮತ್ತು ಗರುಡಗಂಬ
ಇಲ್ಲೊಂದು ಬಲಿಪೀಠ, ಇಲ್ಲೊಂದು ತಾಮ್ರದ ಮೇಲು ದೀಪ ಇದೆ ನೋಡಿ. ಅಲ್ಲಿ ಮೇಲೆ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ, ಶ್ರೀ ವಿಷ್ಣುವಿನ ಇದು. ಬನ್ನೀಗ ಒಳಗೆ ಹೋಗೋಣ. ಕ್ಯಾಮ್ರಾ ಅಲೋ ಇದೆಯಲ್ಲ ಗೊತ್ತಿಲ್ಲ, ನೋಡೋಣ ಮುಂದೆ. ನೋಡಿ ಮೆಟ್ಟಿಲುಗಳು, ಆ ಕಡೆ ಈ ಕಡೆ ಜಯ ವಿಜಯರು ಕಾಣಿಸ್ತಿದ್ದಾರಲ್ಲ. ಬನ್ನಿ ಈಗ ಮೆಟ್ಟಿಲುಗಳನ್ನು ಏರ್ತಾ ಹೋಗೋಣ. ಎಲ್ಲದಕ್ಕೂ ನಾಮ ಇಟ್ಟಿದ್ದಾರೆ. ಇಲ್ಲಿಂದ ಏನು ಕಾಣಿಸೋದಿಲ್ಲ. ನನ್ನ ಸ್ನೇಹಿತ ಅಲ್ಲೇ ಒಳಗೆ ಹೋಗಿದ್ದಾನೆ, ಸುಮಿತಾ. ಜಯ ವಿಜಯರು ಆ ಕಡೆ ಈ ಕಡೆ. ಒಳಗೆ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ, ಅಲೋ ಇಲ್ಲಂತೆ, ಪರ್ಮಿಷನ್ ಇಲ್ವಂತೆ ಒಳಗೆ ವಿಡಿಯೋ ಮಾಡಲಿಕ್ಕೆ. ನಿಮಗೆ ದೇವ್ರನ್ನ ದರ್ಶನ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಇದು ಮಹಾಲಕ್ಷ್ಮಿ ಸನ್ನಿಧಿ. ಫೋಟೋ ಹಾಕ್ತೀನಿ, ಹಾಗೆ ನೋಡ್ಕೊಂಬಿಡಿ. ಇಲ್ಲಿಂದ ಇದರೊಳಗೂ ಬಿಡಲಿಲ್ಲ, ಹಾಗೆ ಹೊರಗಿಂದನೇ ಮಾಡಿದ್ದೀನಿ. ಅದರ ಇಂಟರ್ನೆಟ್ಟಿಂದ ಫೋಟೋ ತೆಗೆದು ನಿಮಗೆ ಹಾಕ್ತೇನೆ, ದೇವರ ಮೂರ್ತಿಯನ್ನು. ಅದನ್ನು ನೀವು ದರ್ಶನ ಮಾಡ್ಕೊಳ್ಳಿ. ಇದು ಹೊರಗಡೆ ಇನ್ನೊಂದು ಅಂದರೆ ಬಾಗಿಲಿನ ಇನ್ನೂ ಮುಂದೆ ಇದ್ದಂತಹ ಒಂದು ಶಾಸನ. ಇದೇನು ಅಂತ ನನಗೂ ಗೊತ್ತಿಲ್ಲ, ಕೆತ್ತಿದ್ದಾರೆ. ಬಟ್ ಯಾರೋ ಕೊಡುಗೆ ನೀಡಿದ್ದಿರ್ಬೋದು ಅಂತಂದರೆ. ಇಲ್ಲಿ ಕೆಳಗೆಲ್ಲ ಇದೆ ಶಾಸನ, ಅದು ಏನಂತ ನನಗೆ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ದರೆ ನನಗೆ ತಿಳಿಸಿ. ನೋಡಿ, ಇದು ರಾಜಗೋಪುರ ತುಂಬ ಸುಂದರವಾಗಿದೆ. ಇಲ್ಲಿಂದ ಕೆಳಗೆ ನೋಡಿ, ಇದು ರಾಜ ಬೀದಿ. ಅಲ್ಲೊಂದು ಪಕ್ಕದಲ್ಲಿ ಯಾವುದೋ ಮಂಟಪ ಇದೆ, ಅದು ಏನು ಅಂತ ಗೊತ್ತಿಲ್ಲ. ತುಂಬ ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದಾರೆ. ತುಂಬ ಸುಂದರವಾಗಿದೆ ದೇವಸ್ಥಾನ. ದಾಸೋಹ ನಡೀತಾ ಇತ್ತು. ನಾವು ಕೂಡ ಊಟ ಮಾಡಿದ್ವಿ, ನಾನು ಮತ್ತು ನನ್ನ ಸ್ನೇಹಿತ ಸುಮಿತ್ ಬಂದ ನೋಡಿ. ಈಗ ಬನ್ನಿ ಸ್ನೇಹಿತರೆ, ಇದು ಸುವರ್ಣಮುಖಿಗೆ ಹೋಗೋ ದಾರಿ. ಅಂದರೆ ಸುವರ್ಣಮುಖಿ ಅಂತ ಅಲ್ಲಿ ಕಾಡಿನಲ್ಲಿದೆ. ಅದು ನೆಕ್ಸ್ಟ್ ತೋರಿಸ್ತೇನೆ ನೆಕ್ಸ್ಟ್ ಎಪಿಸೋಡಲ್ಲಿ. ಈಗ ಬನ್ನಿ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಗೆ ಹೋಗೋಣ. ಇಲ್ಲಿ ಪಕ್ಕದಲ್ಲೇ ನಾಗರಕಟ್ಟೆ ಇದೆ, ಅದನ್ನು ದರ್ಶನ ಮಾಡ್ಕೊಂಡ್ಬಿಡಿ. ಇದೊಂದೇ ಅದು ನವಗ್ರಹ ಟೆಂಪಲ್ ಇದೆ. ಈ ಕಡೆ ಗಣಪತಿ ಕೂಡ ಟೆಂಪಲ್ ಕೂಡ ಇದೆ, ಶ್ರೀ ಗಣಪತಿ ದೇವಸ್ಥಾನ. ಈ ಕಡೆ ನವಗ್ರಹ ದೇವಸ್ಥಾನ ಇದೆ. ಇದು ಸರಿಸುಮಾರು ಒಂದು 300 ಮೆಟ್ಲು ಇರ್ಬೋದು ಅಂತ ಹೇಳ್ತಾರೆ. ತುಂಬ ಜನ, ವೀಕೆಂಡ್ ಆಗಿದ್ದರಿಂದ ತುಂಬ ಜನ ಬಂದಿದ್ದರು. ನನ್ನ ಸ್ನೇಹಿತ ಮುಂದೆನೇ ಹೊರಟ. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇಲ್ಲೇನೋ ಬರೆದಿದ್ದಾರೆ. ಇದು ಏನು ಅಂತ ನನಗೂ ಗೊತ್ತಾಗ್ತಿಲ್ಲ, ಏನೋ ಬರೆದಿದ್ದಾರೆ. ಇಷ್ಟೊಂದಿದೆ, ಬಟ್ ಏನು ಅಂತ ನನಗೂ ಗೊತ್ತಿಲ್ಲ. ಎಲ್ಲರೂ ಮೆಟ್ಲು ಏರ್ಕೊಂಡು ಹೋಗ್ತಾ ಇದ್ದಾರೆ. ಪೇಂಟ್ ಕೂಡ ಸಖತ್ತಾಗಿ ಹೊಡೆದಿದ್ದಾರೆ. ಏನೋ ಒಂಥರ ಮನಸ್ಸಿಗೆ ತೃಪ್ತಿ. ನೋಡಿ, ತುಂಬ ಜನ. ಬನ್ನಿ ಹೋಗೋಣ. ನೋಡಿ, ಮೇಲೆ ಹತ್ತಿ ಕೆಳಗಿಂದ ನೋಡಿದರೆ ಎಷ್ಟೊಂದು ಜನ ಬರ್ತಿದ್ದಾರೆ. ಬನ್ನಿ, ಇಲ್ಲೊಂದು ವ್ಯೂ ತೋರಿಸ್ತೀನಿ. ಮೇಲಿಂದ ಒಂಥರ ಇಳಿಜಾರು ಇದ್ದಂಗಿದೆ. ಬಿಟ್ಟರೆ ಕೆಳಗೆ ಹೋಗ್ಬಿಡ್ತೀವೇನೋ ಅನ್ನೋ ಒಂದು ಫೀಲಿಂಗು. ಹೀಗೆ ಇಲ್ಲ, ಇಲ್ಲಿ ಒಂದು ನಿಂತ್ಕೊಂಡ್ರೆ ಇಲ್ಲಿ ಚಂಪಕಧಾಮ ಸ್ವಾಮಿ ಬ್ಯಾಕ್ ಸೈಡ್ ಅಂದರೆ ದೇವಸ್ಥಾನದ ಹಿಂದುಗಡೆ ಹೇಗಿದೆ ಅಂತ ಕಾಣುತ್ತೆ. ಬನ್ನಿ ತೋರಿಸ್ತೇನೆ. ಅದೇ ನೋಡಿ, ಚಂಪಕಧಾಮ ಸ್ವಾಮಿ ದೇವಾಲಯ. ಇದು ಕೆಳಗಿರೋವಂಥ ವಿಷ್ಣುವಿನ ದೇವಸ್ಥಾನ. ಇನ್ನು ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಇದು ಇತ್ತೀಚೆಗೆ ಮೆಟ್ಟಿಲುಗಳನ್ನು ಮಾಡಿರುವಂಥದ್ದು. ಅಂದರೆ ಒಂದು 20 ವರ್ಷ 25 ವರ್ಷ, ಅಂದರೆ ಅದಕ್ಕಿಂತ ಹಿಂದೆ ಇಂಥ ಮೆಟ್ಟಿಲುಗಳು ಇರಲಿಲ್ಲ. ಆ ಕಡೆಯಿಂದ ಹತ್ಕೊಂಡ್ಬರ್ಬೇಕಿತ್ತಂತೆ. ಅಲ್ಲಿ ಯಾರೋ ಹೇಳಿದರು ನಮಗೆ. ಇಲ್ಲಿಂದ ನೋಡಿ ವ್ಯೂ ಯಾವ ಥರ ಇದೆ. ಇಡೀ ಬೆಂಗಳೂರಿನ ನೋಡಿದಾಗ ಆಗುತ್ತೆ. ಇಲ್ಲಿ ಯಾವುದೋ ತಮಿಳಲ್ಲಿ ಏನೋ ಬರೆದಿದ್ದಾರೆ, ಅದು ಏನಂತ ನಮಗೂ ಗೊತ್ತಿಲ್ಲ. ಹಳಗನ್ನಡನೇ ಓದೋಕ್ಕೆ ಬರೋಲ್ಲ, ತಮಿಳೆಲ್ಲ ದೂರದ ಮಾತು ನಮಗೆ. ನೋಡಿ, ಅಜ್ಜ ಅಜ್ಜಿ ಎಷ್ಟು ರೆಸ್ಟ್ ತಗೊತಿದ್ದಾರೆ. ನಮ್ಮ ಹುಡುಗ ಮುಂದೆ.
ನೋಡಿ ಇಲ್ಲಿ ಇದು ಕೋಟೆ ಥರ ಇದೆ. ಇದು ಕೂಡ ಹೊಯ್ಸಳರ ಇಲ್ಲ ಚೋಳರ ಕಾಲದಲ್ಲಿ ಆಗಿರಬಹುದು ಅಂತ ಹೇಳ್ತಾರೆ. ನೋಡಿ ಎಷ್ಟು ಬ್ಯೂಟಿಫುಲ್, ನಯನ ಮನೋಹರ ಅಂತಾರಲ್ಲ ಆ ಥರ ಇದೆ. ಬನ್ನಿ ಈಗ ಹೋಗೋಣ, ದೇವಸ್ಥಾನದ ದರ್ಶನ ಮಾಡೋಣ. ನಮ್ಮ ಮನೆ ದೈವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ನನ್ನ ಮೊದಲನೇ ವಿಡಿಯೋ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದದಿಂದನೇ ಪ್ರಾರಂಭ ಮಾಡ್ತಾಯಿದ್ದೀನಿ. ನೋಡಿ, ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ. ಇಲ್ಲಿಂದ ನಿಂತರೆ ವ್ಯೂ ಸಖತ್ತಾಗಿ ಕಾಣಿಸುತ್ತೆ. ಇಡೀ ಬೆಂಗಳೂರೇ ಕಾಣಿಸುತ್ತೆ ಅನ್ನೋ ಹಾಗೆ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಕಾಂಕ್ರೀಟ್ ಕಾಡುಗಳು, ಅದರ ನಡುವೆ ಮರಗಿಡಗಳು ಇದ್ದಾವೆ. ಇಲ್ಲಿ ನ್ಯಾಷನಲ್ ಪಾರ್ಕ್ ಇದೆ, ಹೋಗೋರು ಹೋಗ್ಬೋದು. ನೋಡಿ ತುಂಬ ಜನ ಇದ್ದಾರೆ. ವೀಕೆಂಡ್ ಆಗಿದ್ದರಿಂದ, ಭಾನುವಾರ ಆಗಿದ್ದರಿಂದ ತುಂಬ ಜನ ಬಂದಿದ್ದಾರೆ. ಮನೆ ಪ್ರಾರಂಭ ಮಾಡೋಣ. ನಮ್ಮ ಮನೆ ದೈವ ಶ್ರೀ ಲಕ್ಷ್ಮೀ ನರಸಿಂಹನ ದರ್ಶನಕ್ಕೆ. ಪಾದುಕೆಗಳಿವೆ ಎಂಟ್ರೆನ್ಸಲ್ಲಿ. ನೋಡಿ, ಇಲ್ಲಿ ದಶಾವತಾರಗಳನ್ನು ಇಲ್ಲಿ ಹಾಕಿದ್ದಾರೆ. ಅದು ಮೇಲೆ ಕಾಣ್ಬೋದು, ದಶಾವತಾರಗಳನ್ನು ಅಲ್ಲಿ ಹಾಕಿದ್ದಾರೆ. ಬನ್ನಿ ದರ್ಶನ ಮಾಡೋಣ. ದೇವಸ್ಥಾನ ಇತ್ತೀಚೆಗೆ ತುಂಬ ರಿನೋವೇಟ್ ಮಾಡಿದ್ದಾರೆ, ಸಖತ್ತಾಗಿದೆ. ನೋಡಿ ಇಲ್ಲಿ ಜಯ ವಿಜಯಗಳು, ನೋಡಿ ಗರುಡ ಇದೆ. ಸಾರಿ, ಒಳಗೆ ಕ್ಯಾಮ್ರಾ ಅಲೋ ಇಲ್ಲದೇ ಇರೋ ಕಾರಣ ನಾನು ಒಳಗೆ ನಿಮಗೆ ದೇವರ ದರ್ಶನ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಅದರ ಫೋಟೋಗಳನ್ನು ಹಾಕ್ತೀನಿ, ಬೇಕಿದ್ರೆ ನೀವು ದರ್ಶನ ಮಾಡ್ಕೊಳ್ಳಿ. ಬನ್ನೀಗ ಇದು ದೇವಸ್ಥಾನದ ಬೆಟ್ಟದ ಮೇಲೆ ಇರೋಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅಲ್ಲೊಂದು ಕೊಳ ಕೂಡ ಇದೆ. ಕೊಳದಲ್ಲಿ ತುಂಬ ನೀರಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಚಕ್ರ ಅಂದರೆ ಶಂಖಚಕ್ರ, ವಿಷ್ಣುವಿನ ಕೈಯಲ್ಲಿರುವಂಥ ಶಂಖಚಕ್ರ ಅಂದರೆ ಚಕ್ರದ ಒಂದು ಇದನ್ನು ಚಿತ್ರವನ್ನು ಬಿಡಿಸಿದ್ದಾರೆ ಇದರಲ್ಲಿ. ನೋಡಿ ಇಲ್ಲಿ ಚಕ್ರ ಮತ್ತು ಶಂಕು ನಾಮ ಬಿಡ್ಸೋಕೆ ಹೋಗಿದ್ದಾರೆ, ಬಂದಿಲ್ಲ. ಯಾರು ಬಿಡಿಸಿದಾರೋ ಗೊತ್ತಿಲ್ಲ. ಇಲ್ಲೊಂದು ಕೊಳ ಇದೆ ನೋಡಿ, ಎಲ್ಲ ಬಂದೋಬಸ್ತ್ ಮಾಡಿದ್ದಾರೆ. ಯಾರಾದರೂ ಬೀಳ್ತಾರೆ ಅನ್ನೋ ಇದರಿಂದ ಬಂದೋಬಸ್ತ್ ಮಾಡಿದ್ದಾರೆ. ಬನ್ನಿ, ಇಲ್ಲೊಂದು ಪೀಠ ಇದೆ. ಅಂದರೆ ಬೆಟ್ಟದ ಮೇಲೆ, ಬೆಟ್ಟದ ತುದಿಯಲ್ಲಿ ಇಲ್ಲಿ ಪೀಠ ಇದೆ. ಮೊನ್ನೆ ಏನೋ ಇಲ್ಲಿ ಯಾವುದೋ ದುರ್ಘಟನೆ ನಡೆಯಿತು ಅಂದರೆ ಬಿಡ್ತಿದ್ದಿಲ್ಲ. ನಾನು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದೆ. ಇಲ್ಲೊಂದು ಸ್ತಂಭಗಳಿದೆ, 4 ಸ್ತಂಭಗಳು. ಇದು ಒಂದು ನಂಬಿಕೆ, ಕಲ್ಲಿ ಮೇಲೆ ಕಲ್ಲಿಟ್ಟರೆ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ಇಟ್ಟಿದ್ದಾರೆ. ಇಲ್ಲೂ 4 ಸ್ತಂಭಗಳು, ದೀಪಸ್ತಂಭ ಇರ್ಬೋದೇನೋ ಅಂತ ನನ್ನ ಅನಿಸಿಕೆ. ಆಗಿನ ಕಾಲದಲ್ಲಿ ಪೂಜೆ ಆದ ಕೂಡಲೇ ದೀಪ ಬೆಳಗ್ತಾಯಿದ್ರೆ. ನೋಡಿ, ಇಲ್ಲೊಂದು ಈಶ್ವರ ಮೂರ್ತಿ ಕೂಡ ಇದೆ. ಅದ್ರ ಮೇಲೇನೋ ಬರೆದಿದ್ದಾರೆ, ಅದೇನು ಅಂತ ಗೊತ್ತಾಗಲಿಲ್ಲ. ಎಲ್ಲದ್ರ ಮೇಲೆ ಕಲ್ಲಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾದ ವ್ಯೂ ಇಲ್ಲಿಂದ. ಆದರೆ ಇಲ್ಲೇನೋ ಘಟನೆ ನಡೆದಿರೋದ್ರಿಂದ ಇಲ್ಲಿ ಬಿಡ್ತಾ ಇಲ್ಲ. ಅಲ್ಲಿಗೆ ದೇವಸ್ಥಾನ ಹತ್ರನೇ ಸ್ಟಾಪ್ ಮಾಡಿದರು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ. ಇವರೇ ನೋಡಿ ಆ ಸೆಕ್ಯೂರಿಟಿ ಗಾರ್ಡ್. ಅದು ಇಟ್ಕೊಂಡಿದ್ರಲ್ಲ, ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ರು, ಅಂತ ಇವ್ರು ಬಂದು ನಮ್ಗೆ ನಾವು ಚಿಕ್ಕ ಇಲ್ಲಿ ನೀವು ಕಾಯೋದಲ್ವಾ, ಇಲ್ಲಿ ಕಾಯೋದು ಜನಗಳು ಹೋಗೋದು ಇದು ಸುವರ್ಣಮುಖಿಗೆ ಹೋಗುವ ದಾರಿ. ಅಂದರೆ ಕಾಡಿನ ಮುಖಾಂತರ, ಕಾಡೊಳಗೆ ಸುವರ್ಣಮುಖಿಗೆ ಅಲ್ಲಿ ಒಂದು ಪುಷ್ಕರಣಿ ಇದೆ, ಅಲ್ಲಿಗೆ ಹೋಗುವಂಥ ದಾರಿ. ನಾವು ವಿಲೇಜಿಂದ ಹೋಗಲಿಲ್ಲ, ಸ್ಲಿಪ್ಪರ್ ಬೇರೆ ಕೆಳಬಿಟ್ಟಿದ್ವಿ. ಆದ್ದರಿಂದ ನಾವು ಬೇರೆ ಕಡೆಯಿಂದ ಹೋದ್ವಿ. ಅದನ್ನು ಕೂಡ ಒಂದು ಎಪಿಸೋಡ್ ಇದೆ, ಅದನ್ನು ಕೂಡ ನಿಮಗೆ ಹಾಕ್ತಿದ್ದೀನಿ. ನಮ್ಮ ಸ್ನೇಹಿತ ಹಾಗೇ ನಡ್ಕೊಂಡು ಹೋಗ್ತಾಯಿದ್ದಾನೆ. ನೋಡಿ, ಇಲ್ಲೊಂದು ಯಾವುದೋ ಒಂದು ಪೀಠ, ಅಂದರೆ ದೇವಸ್ಥಾನ ಇತ್ತು, ಒಂದು ಇದಿತ್ತು, ಫೌಂಡೇಶನ್ ಇದೆ, ಒಂದು ಬೇಸ್ಮೆಂಟ್, ಅಡಿಪಾಯ. ಅಂದರೆ ಇಲ್ಲಿ ದೇವಸ್ಥಾನ ಇತ್ತು ನೋಡಿ. ಕಲ್ಲು ಎಷ್ಟೆಷ್ಟು ದೊಡ್ಡದಾಗಿದೆ, ಎಷ್ಟೆಷ್ಟು ದಪ್ಪ
ಕಲ್ಲುಗಳನ್ನು ಜೋಡಿಸಿ ಈ ಅಡಿಪಾಯ ಅಂದರೆ ಫೌಂಡೇಶನ್ ನಿಲ್ಲಿಸಿದ್ದಾರೆ. ತುಂಬ ಏನೋ ಗೋಡೆ ಇತ್ತೇನೋ, ಯಾರೋ ಬೀಳಿಸಿದಾರೋ ಏನೋ ಗೊತ್ತಿಲ್ಲ. ಇಲ್ಲ ಅಂದರೆ ಏನಾದರೂ ಉತ್ಸವಗಳನ್ನು, ಹಬ್ಬ ಹರಿದಿನಗಳನ್ನು, ಇಲ್ಲ ಏನಾದರೂ ಜಾತ್ರೆ ಏನಾದರೂ ಬಂದಾಗ ಇದ್ರ ಮೇಲೆ ದೇವರನ್ನ ಕೂರಿಸೋವಂಥ ವಾಡಿಕೆ ಇತ್ತೇನೋ ನನಗೆ ಗೊತ್ತಿಲ್ಲ. ಸೆಂಟ್ರಲ್ಲಿ ಒಂದು ಕಂಬ ಇದೆ ಅಷ್ಟೇ. ಇದು ದೀಪಸ್ತಂಭನೋ ಏನು ಸ್ತಂಭನೋ ಗೊತ್ತಿಲ್ಲ. ನೋಡಿ, ಅಲ್ಲಿದು ಕೋಟೆ ಒಂದು ಕುರುಹು ಕಾಣಿಸಿದೆ. ಅಲ್ಲಿ ಒಂದು ಗೋಡೆ, ತಡೆಗೋಡೆಗಳು ಇದ್ವೇನೋ, ಯಾರೋ ಇತ್ತೀಚೆಗೆ ತುಂಬ ಬಿದ್ದೋಗಿದೆ. ಅಲ್ಲಿವರೆಗೂ ಇದೆ. ಒಟ್ಟ ಅಲ್ಲಿ ಒಂದು ಗೋಡೆ ಇತ್ತು, ತಡೆಗೋಡೆ. ನೋಡಿ ಎಷ್ಟೆಷ್ಟು ಚೆಂದ ಇರೋದನ್ನು ನಾವು ಉಳಿಸ್ಕೋಬೇಕು. ನೋಡಿ ಎಷ್ಟು ದಪ್ಪ ದಪ್ಪ ಬಂಡೆಗಳು ಆಗಿನ ಕಾಲದಲ್ಲಿ. ಹಂಗೆ ಅದು ಹೆಂಗೆ ಎತ್ತಿಡ್ತಿದ್ರು ಗೊತ್ತಿಲ್ಲ ನನಗಂತೂ. ಎಷ್ಟು ದಪ್ಪ ದಪ್ಪ ಬಂಡೆಗಳಿವೆ. ಇಂಥ ಜಾಗದಲ್ಲಿ ಬಂದು ಒಂದು ನೈತಿಕವಾಗಿ ನಡ್ಕೋಬೇಕು. ನೋಡಿ, ಇದು ಅನೈತಿಕ ಅಂತ ಅಂತಾರೆ. ನನಗೆ ಈ ಥರದವು ಕಂಡುಬಿಟ್ರೆ ತುಂಬ ಸಿಟ್ಟು ಬರುತ್ತೆ, ರೊಚ್ಚಿಗೆದ್ದು ಬಿಡ್ತೀನಿ ನಾನಂತೂ. ಏಕೆಂದರೆ ಕಟ್ಟೋಕ್ಕಾಗದೇ ಇದ್ದರೂ ಕೆಡಿಸ್ಬಾರ್ದು. ನೋಡಿ ಎಷ್ಟು ಕೆಡಿಸಿಟ್ಟಿದ್ದಾರೆ. ಇವರಿಗೆ ಬರ್ಕೊಳ್ಳೋಕೆ ಎಲ್ಲೂ ಜಾಗ ಸಿಗಲ್ಲೇನು. ಹೋಗಿ ಅವ್ರ ಮನೆ ಮೇಲೆ ಅವ್ರ ಮನೆ ಮುಂದೆ, ಅವ್ರ ಮನೆ ಬಾಗಿಲಲ್ಲಿ ಗೋಡೆ ಮೇಲೆ ಬರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಂಥ ಒಂದು ಐತಿಹಾಸಿಕ ಸ್ಮಾರಕದ ಮೇಲೆ ಬರೀತಾರಲ್ಲ, ಇವ್ರೇನು ಅವಾರ್ಡ್ ಕೊಟ್ಬಿಡ್ತಾರೆ, ಇಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದು ಸೇರಿಸ್ಬಿಡ್ತಾರೆ. ನೋಡಿ, ರವಿ ಗೀತಾ ಅಂತೆ. ನಮ್ಮ ಜನ ಕಲಿಯಲ್ಲ ಬಿಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.